ನಾವು ಹೂವಿನಹಡಗಲಿ ತಾಲೂಕಿನಲ್ಲಿದ್ದೀವಿ, ವಿಜಯನಗರ ಡಿಸ್ಟಿಕ್ಕು. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ನಮ್ಮ ಸೀನಿಯರ್ ಪರ್ಸನ್ ಆಗಿರ್ತಕ್ಕಂಥ ರಾಘವೇಂದ್ರ ಸರ್ ಇದ್ದಾರೆ. ಇವ್ರು ಬಂದುಬಿಟ್ಟು ಕಮಲಮ್ಮರು ಅಂತ, ಅವ್ರ ತಾಯಿಯವರು. ಸೊ ಇವ್ರಿಗೇನು ಸಮಸ್ಯೆ ಇತ್ತಂದರೆ ಶುಗರ್ ಲೆವೆಲ್ ಹೆಚ್ಚಿಗೆ ಇತ್ತು. ಆ ಶುಗರ್ ಲೆವೆಲ್ಲು ಈಗ ನೀವು ನೋಡ್ಬೋದು, ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ, ನೀವು ಝೂಮ್ ಮಾಡ್ತಾಯಿದ್ರೆ. ಇದು 315 ಇರ್ತಕ್ಕಂಥದ್ದು. ಇದು ಡೇಟ್ ಸಮೇತ ಇದೆ ಇಲ್ಲಿ, ಕಾಣ್ತದೆ ಡೇಟ್. ಹಾಂ, ಈ ಡೇಟ್ ಅದೇ. ಎಸ್, ಓಕೆ ಓಕೆ. ಇದು ಮೊದಲನೇದು ಇವರು ಇರ್ತಕ್ಕಂಥ ಸಮಸ್ಯೆ. ಇದಾದ ಮೇಲೆ ಈಗ ಈ ತಿಂಗಳು, ಇದು ನಾವು ಜೂನ್ ತಿಂಗಳಿದ್ದೀವಿ, 23ನೇ ತಾರೀಕಿದ್ದೀವಿ. ಇವತ್ತು ಈ 23ನೇ ತಾರೀಕಲ್ಲಿ ಇದನ್ನು ಮಾಡಿದ್ದಾರೆ. ಕೇವಲ 62. ಇವತ್ತು ಇವರಿಗೆ ಡಾಕ್ಟ್ರೇ ಆಶ್ಚರ್ಯ ಆಗಿಬಿಟ್ಟಿದ್ದಾರೆ. ಏನು ಮಾಡಿಕೊಂಡಿದ್ದೀರಿ, ಏನು ಮಾಡಿದ್ರಿ ನೀವು ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಂತೆ. ಅವರಿಗೆ ಕನ್ಫ್ಯೂಷನ್ ಆಗಿಬಿಟ್ಟತ್ತೆ. ಏನಂತ ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಇಷ್ಟೊಂದು ಕಡಿಮೆ ಆಗಲಿಕ್ಕೆ, ಈ ಥರ ಸಡನ್ನಾಗಿ 5-6 ತಿಂಗಳಲ್ಲಿ ಚೇಂಜಸ್ ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರಂತೆ. ಅವರು ಅದು ಯಾವುದೇ ವಿಷಯವನ್ನು ಹೇಳಿಲ್ಲ. ಈ ಒಂದು ವಿಷಯಗಳನ್ನು ಅವರ ಬಾಯಲ್ಲಿ, ಸ್ವತಃ ಅಮ್ಮವರಿದ್ದಾರೆ, ಕಮಲಮ್ಮರು ಮತ್ತು ರಾಘವೇಂದ್ರ ಸರ್ ಇದ್ದಾರೆ, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ಹಾಂ ಸರ್, ರಾಘವೇಂದ್ರ ಸರ್, ಈಗ ನಮ್ಮ ಈ ಒಂದು ಬಯೋಟೋರಿಯಂ ಕಂಪ್ನಿಯ ಒಂದು ಪ್ರಾಡಕ್ಟನ್ನು ಒಂದು 6 ತಿಂಗಳಾಗಿ ಯೂಸ್ ಮಾಡಲಿಕ್ಕೆ. ಸೊ ನೀವು ಯೂಸ್ ಮಾಡ್ತಿದ್ರೆ, ನಿಮ್ಮ ತಾಯಿಯವರು ಯೂಸ್ ಮಾಡ್ತಿದ್ರೆ, ಡಬಲ್ ಬೆಡ್ ಏನೆಲ್ಲ ಬದಲಾವಣೆ ಆಯ್ತು, ಏನೆಲ್ಲ ಯೂಸಸ್ ಆಗಿದೆ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಅಮ್ಮರಿಗೆ ಫಸ್ಟಿಗೆ ಶುಗರ್ ಲೆವೆಲ್ 315 ಸರ್. ಶುಗರ್ ಲೆವೆಲ್ 315 ಸ್ಟಾರ್ಟಿಂಗ್ ತೊಗೊಂಡಾಗ ಅದು ಕಟ್ಟಲಾಗಿದೆ. ಸ್ವಲ್ಪ ಇನ್ನೂ ಅದಕ್ಕೆ ಮುಂಚೆ ಯೂಸ್ ಮಾಡಿದ್ರೆ, ಬೇರೆ ಬೆಡ್ ಕೊಡಲಿಕ್ಕೆ ಮುಂಚೆ 315 ಇತ್ತು. 6 ತಿಂಗಳು ಬಿಟ್ಟಾದ್ಮೇಲೆ ನಾವು ಬಿಟ್ಟು ಕ್ರಮೇಣ ಬರ್ತಾ ತಿಂಗಳು ಕಡಿಮೆ ಆಗ್ತಾ ಬಂದಿದೆ. ಈ ತಿಂಗಳು ನಾವು ಟೆಸ್ಟ್ ಮಾಡ್ತೀವಿ, 63 ಬಂದಿದೆ. 63 ಬಂದಿದೆ ಸರ್, ಪರವಾಗಿಲ್ಲ, ಕಡಿಮೆ ಆಗಿದೆ. ಆಮೇಲೆ ನಾವು ಸ್ವಲ್ಪ ನಿದ್ದೆ ಕಡಿಮೆ ಮಾಡಿದ್ರು, ಈಗ ಸ್ವಲ್ಪ ನಿದ್ದೆ ಹಂಗೆ ಮಾಡ್ತೀವಿ ಸರ್. ಆಮೇಲೆ ಕೈ ನೋವು ಅವೆಲ್ಲ ಇದ್ದವು, ಕೈ ನೋವು ಬರ್ತಾಯಿತ್ತು. ಆಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆಯಿತು. ನನಗೆ ಏನು ಪ್ರಾಬ್ಲಮ್ ಇಲ್ಲ, ಗ್ಯಾಸ್ಟ್ರಿಕ್ ಏನು ಆರಾಮಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆಯದೇ ಸರ್. ನೀವು ಒಳ್ಳೆ ಚೆನ್ನಾಗಿದೆ. ನೀವು ಬೇರೆಯವರಿಗೆ ಕೂಡ ಸಜೆಷನ್ ಮಾಡೋದಾದರೆ ಓಕೆ ಸರ್, ಸಜೆಷನ್ ಮಾಡಿದ್ವಿ ಸರ್, ಮಾಡಿದ್ದೀವಿ. ಅವ್ರು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರ್ ಅವರು. ಓಕೆ ಓಕೆ. ಈಗ ಇದೇ ನಿಮ್ಮ ಮಾತುಗಳನ್ನ ಅಮ್ಮರ ಪ್ರಶ್ನೆಗಳನ್ನ, ಅಮ್ಮ ನಿಮ್ಮ ಈಗ ಅನುಭವ, ಈಗ ಒಂದು 4-5 ತಿಂಗಳಿಂದ ನೀವು ಈ ಬೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀರಿ, ನಿಮಗೆ ಏನು ಅನಿಸ್ತಾ ಇದೆ? ಪರವಾಗಿಲ್ಲ, ಅವಾಗಿಂತ ಇವಾಗ ತುಂಬ ಚೆನ್ನಾಗಾಗಿದೆ. 300 ಇದ್ದಿದ್ದನ್ನ ಇವಾಗ ಫುಲ್ ಕಡಿಮೆ ಆಗಿದೆ. ಡಾಕ್ಟರ್ ಕೂಡ ಆಶ್ಚರ್ಯ ಪಟ್ಬಿಟ್ಟಾರೆ ನೋಡಿ. ಇಲ್ಲ ಪರವಾಗಿಲ್ಲ, ಆರಾಮಾಗಿದೆ, ತಗೊಳ್ಬೋದು, ನೀನು ಗುಳಿಗಿನ ಬಿಡ್ಬೋದಮ್ಮ ಇನ್ನು ಅಂತ ಹೇಳ್ಯಾರ ನನಗೆ. ಚೆನ್ನಾಗಿದೆ. ನನಗೆ ಕನ್ಫ್ಯೂಷನ್ ಮಾಡ್ಕೊಂಡ್ತೀವಿ. ನಾನು ಬೇರೆ ತಂದಿರ ನೀವು ಅಂತಂದ್ರೆ, ನಾವು ಬೇರೆ ಇದೆ ನೋಡಿ, ನಿಮ್ದೆಲ್ಲ ಫೋಟೋ ಎಲ್ಲ ಇಲ್ಲೇ ಐತೆ. ನೋಡಿದ್ಮೇಲೆ ಅಯ್ಯೋ ಭಾಳ ಕಡಿಮೆ ಆಗೈತೆ ನೋಡಮ್ಮ, ಚೆನ್ನಾಗೈತಿ, ನೀನು ಟ್ಯಾಬ್ಲೆಟ್ಸ್ ಬಿಟ್ಬಿಡ್ಬೇಕು ನೀನು ಅಂತ ತಗೊಂಡಿದ್ದು. ಈಗ 2 ತಿಂಗಳ ರಾತ್ರಿ ಬೆಳಗ್ಗೆ ಕುಡಿತಾರೆ, ಒಂದೇ ತಗೊಳ್ತೀನಿ. ಒಂದೇ ತಗೊಳ್ಳೋದು ಜಾಸ್ತಿ ಇರ್ತಾವೆ. ಫುಲ್ ಆರಾಮಾಗಿದೆ. ಇದೊಂದು ತಿಂಗಳು ನೋಡಿದ್ರೆ, 1 ತಿಂಗಳು ಬಿಟ್ಟಾದ್ಮೇಲೆ ನನಗೆ ಏನು ಮಾತಾಡೋದು ಗೊತ್ತಾಗ್ತಲ್ಲ. ಅಷ್ಟೊಂದು ಕಡಿಮೆ ಹೆಂಗಾಯ್ತು ಅವ್ರಿಗೆ, ಅಷ್ಟೊಂದು ಕಡಿಮೆ ಏನು ಕಾರಣ ಅಂದರೆ, ಏನು ಸರ್ ಸುಮ್ಮನೆ ಏನು ಮಾತಾಡಲಿಲ್ಲ. ನಾವು ನಮ್ಮ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ. ಏನು ಮಾಹಿತಿ ಒಳ್ಳೇದು, ಸುಮ್ಮನೆ ಇದ್ದ. ಸೊ ಇದರಿಂದ ಏನು ತಿಳ್ಕೊಂತೀವಿ ಅಂದರೆ, ಅವ್ರು ಏನು ಅನ್ಕೋತಾರೆ, ನಾನು ಏನು ಹೇಳಿಲ್ಲ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಇವ್ರು ಯಾವ ಥರ ಕಮ್ಮಿ ಆಯ್ತು, ಊಟ ಮಾಡೋದು ಬಿಟ್ಟಿರ ಅಂತ ಕೇಳಿದ್ರೆ ನನ್ನ ನೋಡ್ತಾರೆ. ಆಮೇಲೆ ತೆಗೆದುಕೊಂಡು ನೋಡ್ಬಿಡೋದು, ಇದೇನಮ್ಮ ಅಂದ್ರೆ ನಾನು ನೆನಪು ಮಾಡ್ಕೊಂಡು ಹೋಗಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೆ. ಏನಮ್ಮ ಅಂದ್ರೆ ಇಲ್ಲ ಸರ್, ಕೈ ನೋವು ಬರ್ತಾ ಅಂತಂದು ಸುಮ್ಮನೆ ಆದಾಗ. ರೈಟ್. ಸೊ ಇದು ನೋಡಿ ಸ್ನೇಹಿತರೆ, ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. 315 ಇರ್ತಕ್ಕಂಥ ಶುಗರ್ ಲೆವೆಲ್. ನಿಮ್ಮ ವಯಸ್ಸಮ್ಮ 58 ವಯಸ್ಸಿನಲ್ಲಿರ್ತಕ್ಕಂಥ ಅಮ್ಮನವರು, ಕಾಳಮ್ಮನವ್ರಿಗೆ 315 ಇರ್ತಕ್ಕಂಥ ಶುಗರ್ ಇವಾಗ ಕೇವಲ 4ರಿಂದ 5-6 ತಿಂಗಳೊಳಗಡೆ 62-63 ಶುಗರ್ ಲೆವೆಲ್ ಬಂದು ಡಾಕ್ಟ್ರೇ ಕನ್ಫ್ಯೂಷನ್ ಆಗಿ ಯಾವ ಥರ ಇದು ಚೇಂಜಸ್ ಆಯಿತು ಅಂತಕ್ಕಂಥ ಒಂದು ಮಾತನ್ನು ಡಾಕ್ಟ್ರ್ ಹೇಳಬೇಕಾದ್ರೆ, ಈ ನಮ್ಮ ಪ್ರಾಡಕ್ಟಲ್ಲಿ ಎಷ್ಟು ಪವರ್ ಇದೆ ಮತ್ತು ಇದನ್ನು ನಾವು ಬಳಸೋದ್ರಿಂದ ನಾವು ಎಷ್ಟೆಲ್ಲ ಚೇಂಜಸ್ ಆಗ್ತೀವಿ ಅಂತಕ್ಕಂಥ ಮಾಹಿತಿನ ಇದ್ರ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಬರ್ತೀನಿ. ಸೊ ದಯವಿಟ್ಟು ಸ್ನೇಹಿತರೆ, ಇದನ್ನು ಅಲಕ್ಷ್ಯ ಮಾಡ್ತಾನೆ ಈ ಒಂದು ನಮ್ಮ ನ್ಯಾಚುರಲ್ ಥೆರಪಿ, ಮ್ಯಾಗ್ನೆಟಿಕ್ ಥೆರಪಿನ ಎಲ್ಲರೂ ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ಅವ್ರು ಮತ್ತೆ ತೊಗೊಂಡು ಇಟ್ಕೊಳ್ಳೋದಲ್ಲ, ತಗೊಂಡು ಅವರು ಬೆಡ್ಡನ್ನು ಮತ್ತು ಪಿಲ್ಲೋ ಪ್ಯಾಡನ್ನು ಮತ್ತು ವಾಟರ್ ಬಾಟಲ್ನ ಮತ್ತು ಬೆಡ್ಡನ್ನು ಯೂಸ್ ಮಾಡ್ತಾ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿದ್ರಾಗಿಂದಲೇ ಅವ್ರು ಚೇಂಜಸ್ ಆಗಿರೋದು. ಇವಾಗ ಎರಡನೇ ಮಾತಿಲ್ಲ. ಇದೇ ಥರನಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಪ್ರತಿಯೊಬ್ಬರು ಕೂಡ ಬದಲಾವಣೆ ಆಗಲಿ ಅಂತ ನಾನು ಆಶಿಸ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್, ಕೊಟ್ಟೂರಿಂದ. ನಮಸ್ಕಾರಗಳು.